ನೋಡಿ, ಅವರೊಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಶಿವಮೊಗ್ಗದಲ್ಲಿ ಅಭಿವೃದ್ಧಿ ಮಾಡಿದ್ದೇ ಆಗಿದ್ದಿದ್ರೆ ನೀವೇ ಪ್ರಚಾರ ಮಾಡ್ಬೋದಿತ್ತು, ಮೋದಿ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ರ ಅಂತ. ನಾಯಕರು ಸರ್, ನಮ್ಮ ನಾಯಕರು ಈಗ ಆಗ್ಲೇ ಸ್ಟಾರ್ ಕ್ಯಾಂಪೇನ್ ಅನ್ನ ಎಲ್ಲರೂ ಮಾಡ್ತಾರೆ. ಯಾಕೆ ಸಿದ್ದರಾಮಯ್ಯ ಬರ್ತಾನೆ ಇಲ್ಲಿಗೆ? ಬಂದೇ ಇಲ್ವಾ? ಬಂದೇ ಇಲ್ವಾ? ಒಂದು ನಿಮಿಷ, ನಿಮ್ ಸಿದ್ದರಾಮಯ್ಯನವರು ಮುಖ್ಯ ಪ್ರಧಾನಮಂತ್ರಿಗೆ ಹೋಗೋ ಬಂದಾಗ ನಾವು ಮೋದಿ ಅವರಿಗೆ ಮೋದಿ ಅಂತಾರನೇ ಮೋದಿ ಅವ್ರು ಅಂತೀವಿ. ಏಕವಚನ ನಾವು ರೆಡಿ ಇದೀವಿ ಮಾಡಕ್ಕೆ. ಅಷ್ಟು ನೋಡ್ರಿ, ನೋಡಿ, ನೀವು ಗೌರವ ಕೊಟ್ರೆ ನಾವು ಗೌರವ ಕೊಡ್ತೇವೆ. ನಾವು ಕೂಡ ನಮ್ಮ ತಾಯಿ ಎದೆ ಹಾಲೆ ಕುಡಿದು ಬೆಳೆದಿರೋದು. ನೀವು ಗೌರವ ಕೊಡಿ. ಇವತ್ತು ನಿಮ್ಮ ಪ್ರಚಾರ, ನಿಮ್ಮ ಕೊಳ್ಳೆ ಹೊಡೆದ ಹಣ. ದಯವಿಟ್ಟು ಟಿವಿಯವರು ಶಿವಮೊಗ್ಗಕ್ಕೆ ಸ್ವಲ್ಪ ನಿಮ್ಮ ಕ್ಯಾಮ್ರಾವನ್ನು ನೋಡಿ. ಕೊಳ್ಳೆ ಹೊಡೆದ ಹಣವನ್ನು ಶೃಂಗಾರ ಹೆಂಗೆ ಸರ್, ಈಗ ನಮ್ಮ ರಾಘಣ್ಣ ಅವರು ಇಡೀ ದೇಶದಲ್ಲೇ 2ನೇ ಸ್ಥಾನದಲ್ಲಿ ಶಿವಮೊಗ್ಗ ಇದೆ ಅಭಿವೃದ್ಧಿಯಲ್ಲಿ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನಮಗೆ ನಮ್ಮ ರಾಷ್ಟ್ರೀಯ ನಾಯಕರು. ನಾವು ಹೆಮ್ಮೆ ನಾಯಕರನ್ನ ನಾವು ಕರೆಸ್ತಿದೀವಿ. ನಾವು ಕರೆಸಿ ನಾವು ಮತಯಾಚನೆ ಮಾಡ್ತೀವಿ. ನಮಗೆ ಹೆಮ್ಮೆ ಇದೆ. ಅವರು ರಾಹುಲ್ ಗಾಂಧಿ ಕರೆಸ್ಬಿಟ್ಟು ಮತ ಕೇಳ್ಕೊಳ್ಳಿ. ನಾವು ಮೋದಿ ಕರ್ಸಿ ಪ್ರಚಾರ ಮಾಡ್ತೀವಿ. ನಮ್ಮ ಬಿಜೆಪಿ ಸ್ಟಾರ್ ಕ್ಯಾಂಪೇನ್ ರಾಹುಲ್ ಗಾಂಧಿ ಕರ್ಸಿ ಪ್ರಚಾರ ಮಾಡಕ್ ಹೇಳಿ ಅವರಿಗೂ. ಶಿವಮೊಗ್ಗ ಹಿಂದೆ ಕರ್ನಾಟಕ ಸರ್. ನೆಕ್ಸ್ಟ್ ಒಂದ್ ನಿಮಿಷ ಸರ್. ನೆಕ್ಸ್ಟ್ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಮೋದಿ ಕರ್ಸೋದು ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಭಯ ಇದೆ ಸರ್ಕಾರ, ಅವ್ರಿಗೆ ಭಯ ಇದೆ. ಯಾಕಂದ್ರೆ ಇವ್ರು ನೋಡಿ ಯಾರು ಓಟ್ ಹಾಕಲ್ಲ ಸರ್. ಮೋದಿ ನೋಡಿ ಓಟ್ ಹಾಕಿ ಗ್ರಾಮ ಪಂಚಾಯತ್ ಬರ್ತಾರೆ. ನೆಕ್ಸ್ಟ್ ಇವ್ರ ಅಭಿವೃದ್ಧಿನಾದ್ರೇನು? ಈಗ ಮೋದಿ ಅಂತಾರಲ್ಲ, ಈಗ ಇವ್ರ ಅಭಿವೃದ್ಧಿ ಕೆಲಸ ಕೇಳ್ಬಿಟ್ಟು ಮಾಡ್ಬಿಟ್ಟು ಆಮೇಲೆ ತಾನೇ ಇವರು ಓಟ್ ಕೇಳಕ್ ಬರ್ಬೇಕು. ಇವ್ರ ಅಭಿವೃದ್ಧಿ ಕೆಲಸನೇ ಇಲ್ಲ ಸರ್. ಶಿವಮೊಗ್ಗದಲ್ಲಿ ನಡೀತಾ ಇರೋದು ಒನ್ ಸೈಡ್ ಎಲೆಕ್ಷನ್. ಬಿ.ವೈ. ರಾಘವೇಂದ್ರ ಒಬ್ಬರೇ ಕ್ಯಾಂಡಿಡೇಟ್ ಇರೋದು. ಇನ್ ಕಾಂಗ್ರೆಸ್ ಅಲ್ಲೂ ಕ್ಯಾಂಡಿಡೇಟ್ ಇಲ್ಲ. ನೀವ್ ಹೇಳ್ತೀರಾ ಒಂದ್ ಸೈಡ್ ಅಂತ ಹೇಳಿದ್ರಿ. ನಿಮ್ಮ ಸ್ಥಳೀಯ ನಾಯಕರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾಡ್ಲಿಲ್ಲ ಸರ್. ನೋಡಿ, ನಮ್ಮ ಹಿರಿಯ ನಾಯಕ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರಿದ್ದಾರೆ. ಅವ್ರನ್ನ ನಮ್ಮ ಯಡಿಯೂರಪ್ಪನವರಾಗಿರ್ಬೋದು, ನಮ್ಮ ರಾಷ್ಟ್ರೀಯ ನಾಯಕರಿರ್ಬೋದು, ಕುತ್ಕೊಂಡು ಮಾತಾಡ್ಕೊಂಡು ನಮ್ಮಲ್ಲಿರೋಂಥ ಗೊಂದಲಗಳನ್ನು ಸರಿ ಮಾಡ್ಕೊಳೋದು ನಮ್ಮ ಪಕ್ಷದ ಆಂತರಿಕ ವಿಚಾರ. ನಮ್ಮ ಆಂತರಿಕ ವಿಚಾರಕ್ಕೆ ಕಾಂಗ್ರೆಸ್ ಅವರಾಗಿರ್ಬೋದು ಯಾರೇ ಕೂಡ ಇದ್ರ ಬಗ್ಗೆ ಮಾತಾಡೋಕ್ಕೆ ಅಧಿಕಾರ ಅವ್ರಿಗಿಲ್ಲ. ಅವ್ರದ್ದು ಏನಿದೆ, ಈಗ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಕ್ಯಾಂಪೇನಿಂಗ್ ಮಾಡ್ರಿ. ಎಲೆಕ್ಷನ್ ಮುಗಿದಿದ್ದಂಗೆ ಮತ್ತೆ 2019 ಹೋದಲ್ಲ ಮನೆಗೆ ಬೆಂಗಳೂರಿಗೆ, ಅದೇ ರೀತಿನೇ ಈ ಸತಿನೂ 24ಕ್ಕೆ ಮನೆ ಹೋಗ್ತಾರೆ ಅವರು. ಹಿಂದುಳಿದ ವರ್ಗದ ಇವತ್ತು ನೀವು ಪದೇ ಈಶ್ವರಪ್ಪರವ್ರನ್ನ ನಾವು ಮನವೊಲಿಸ್ತೀವಿ, ಬರ್ತೀವಿ ಅಂತಿದ್ದೀರಲ್ಲ. ನಿಮ್ಮ ಹಿಂದುಳಿದ ವರ್ಗದ ವಿರೋಧಿತನ ಬಿಜೆಪಿದು ಮತ್ತೊಮ್ಮೆ ಈಶ್ವರಪ್ಪರ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ಪ್ರದರ್ಶನಗೊಂಡಿದೆ. ನೀವು ಈ ಚುನಾವಣೆಯನ್ನ ಸೈದ್ಧಾಂತಿಕ ಆಧಾರದ ಮೇಲೆ ಎದುರಿಸುವ ಶಕ್ತಿ ನಿಮಗಿಲ್ಲ. ಅಭಿವೃದ್ಧಿಯ ಪರವಾಗಿ ಎದುರಿಸತಕ್ಕಂಥ ಶಕ್ತಿ ಇಲ್ಲ. ಕೇವಲ ನೋಡ್ರಿ, ಯಡಿಯೂರಪ್ಪನ ಮಕ್ಕಳಿಗೆ ಒಂದ್ ನ್ಯಾಯ, ಈಶ್ವರಪ್ಪನ ಮಗಳಿಗೆ ಹಾಗೆ. ಯಡಿಯೂರಪ್ಪ ಮೇಜರ್ ಕಮಿಟಿ, ಈಶ್ವರಪ್ಪ ಬ್ಯಾಕ್ವರ್ಡ್. ಒಂದ್ ಮಾತು ಕೇಳ್ತೀನಿ. ಇವತ್ತು ಹಿಂದುಳಿದ ವರ್ಗದವರು ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರಲ್ಲ, 40,000 ಕೋಟಿ SC ST ಅಭಿವೃದ್ಧಿಗಿಟ್ಟಂತ 40,000 ಕೋಟಿ ದುಡ್ಡು ಎಲ್ಲಾಯ್ತು ಸರ್? ಈಗ ಅವರು ಕ್ವಶನ್ ಕೇಳ್ತಿದ್ದಾರೆ. ಈಗ ಒಂದ್ ನಿಮಿಷ, ಗ್ಯಾರಂಟಿ ಸರಿದೂಗ್ಸೋದಕ್ಕೆ ಸರ್ಕಾರದ ಹತ್ರ ಬೊಕ್ಕಸದಲ್ಲಿ ದುಡ್ಡೇ ಇಲ್ಲ. SC ST ಇಟ್ಟಿದಂತ ದುಡ್ಡು ಏನಾಯ್ತು? ಬೇರೆ ಇಲಾಖೆಯಲ್ಲಿ ಏನಾಯ್ತು? ಬಿಡಿ, ತಪ್ಪೇನಿದೆ. ಗ್ಯಾರಂಟಿ ಸ್ಕೀಮ್ ಅಲ್ಲಿ ಜಲ್ಲಿಗೆ ಹಾಕಿದ್ದೇವೆ. ಇವ್ರ ತರ 40,000 ಕೋಟಿ ಯಡಿಯೂರಪ್ಪ ಮಾಡಿದೊಳಗಿಲ್ಲ. ಅದು ಬಡವರಿಗೆ ಹಂಚಿಲ್ಲ ಸರ್, ಅಲ್ಪಸಂಖ್ಯಾತರಿಗೆ ಹಂಚಿರೋದು. ಇವರು ಬಡವರೆಲ್ಲ SC ST ಜನ ಏನ್ ಮಾಡ್ಬೇಕಾಗತ್ತೆ? ಅದು ಉತ್ತರ ಕೊಡ್ಬೇಕಲ್ಲ ಸಿದ್ದರಾಮಯ್ಯನವರು. SC/STಗೆ ಶಿವಮೊಗ್ಗದಲ್ಲಾದಂತ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ಓಟ್ ಕೇಳ್ತೀವಿ. ಕಾಂಗ್ರೆಸ್ನವರು ಯಾವ ನೈತಿಕತೆ ಇಟ್ಕೊಂಡು ಓಟ್ ಕೇಳ್ತಾರೆ ಅದನ್ನ ಹೇಳಿ. ಒಂದು ಕಡೆ ಶಿವಮೊಗ್ಗದಲ್ಲಿ ಅಭಿವೃದ್ಧಿ ಆಗಿದೆ ಅಂತೇಳಿ ಬಿಜೆಪಿ ಅವರು ಹೇಳ್ತಿದ್ದಾರೆ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಈಗ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿ JDS ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಶಿವಮೊಗ್ಗದ ನಾಗರಿಕನಾಗಿ, JDS ಪಕ್ಷವನ್ನು ಬದಿಗಿಟ್ಟು ಸಾಮಾನ್ಯ ನಾಗರಿಕನಾಗಿ ನೀವು ಶಿವಮೊಗ್ಗದಲ್ಲಿ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಂತ ನೀವು ಕರೆಕ್ಟಾಗಿ ಹೇಳಬೇಕು ಸರ್. ಆ ಥರ ಹೇಳ್ಬೇಕಂದ್ರೆ ಶಿವಮೊಗ್ಗದಲ್ಲಿ ಕಣ್ಣಿಕಾಡಂಗೆ ಈಗ ರಸ್ತೆಗಳು ಸ್ವಲ್ಪ ಅನುಕೂಲವಾಗಂಗೆ, ರೈತರಿಗೆ, ಬಡವರಿಗೆ, ಶಾಲಾ ಮಕ್ಕಳಿಗೆ ಅನುಕೂಲವಾಗಂತೆ ಈಗ ಕಣ್ಣಿಕಾಣಂಗೆ ನಡೀತಾ ಇದೆ. ಮತ್ತು 4 ಕಡೆ ಫ್ಲೈಓವರ್ಗಳು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಈ ಏರ್ಪೋರ್ಟು ದೊಡ್ಡ ಏನು ಬಿಲ್ಡಿಂಗ್ಗಳು ಕೆಲಸಗಳಿದಾವೆ, ಏರ್ಪೋರ್ಟ್ ಆಗಿರ್ಬೋದು, ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ JDS ಅವ್ರ ನೆಲೆ ಎಲ್ಲಿದೆ ಅಂತ?
JDS ಅವರ ನೆಲೆ ಎಲ್ಲಿದೆ ಅಂತ ಶಿವಮೊಗ್ಗದಲ್ಲಿ? ಅವ್ರ ನೆಲೆ ಎಲ್ಲಿದೆ ಅಂದರೆ ಈಗ ನಮ್ಮ ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಈಗಾಗಲೇ ಹೊಂದಾಣಿಕೆ ರಾಜಕಾರಣ ಮಾಡೋದ್ರಿಂದ ಈಗ ಅವೆಲ್ಲ ನಾವು ಸ್ವಲ್ಪ ಪಕ್ಷ ಸೂಚನೆ ಮೇರೆಗೆ ನಾವು ಅದನ್ನು ಅನುಸರಿಸ್ಕೊಂಡು ಹೋಗ್ಬೇಕಾಗಿದೆ. ಈಗಾಗಲೇ ಇವತ್ತು ಬೆಳಗ್ಗೆ JDS ಆಫೀಸಲ್ಲಿ ಇವತ್ತಾಗಲೇ ರಾಘಣ್ಣ ಮತ್ತು ನಮ್ಮ ಶಾಸಕರಾದಂಥ ಅಸಹಾಯಕ ಸ್ಥಿತಿ ನಮಗೆ ಬಂದಿಲ್ಲ, ಅಸಹಾಯಕ ಸ್ಥಿತಿ ನಮಗೆ ಬರೋದು ಇಲ್ಲ. ಬಂಗಾರಪ್ಪ ಈ ನಮ್ಮ ಕುಮಾರಸ್ವಾಮಿ ಅವರಿಗೆ ಶಕ್ತಿ ಇದೆ. ಕುಮಾರಸ್ವಾಮಿ JDS ಅವರಿಗೆ ಅಸಹಾಯಕತೆಯ ಸೃಷ್ಟಿ ಆಗೋದೇ ಇಲ್ಲ ಅಂತ ಹೇಳ್ತೀವಿ. ಯಾಕಾಗಲ್ಲ? ಅಲ್ಲ ಯಾಕಾಗಲ್ಲ? ಇವರು ಜಾತ್ಯತೀತ ಮನೋಭಾವನೆಯಿಂದ ಹೌದಾ? ಇದೇ ಜಾತಿ ಮನೆ, ಇದೇ ಜಾತ್ಯತೀತ ಮನೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಅವ್ರದ್ದು? ಇಡೀ ರಾಜ್ಯದಲ್ಲಿ ನಾವು 28 ಕ್ಷೇತ್ರದಲ್ಲಿ ನಾವು ಅಭ್ಯರ್ಥಿ ಆಗ್ತೀವಿ ಅಂತೇಳಿ ಇವತ್ತು 3 ಕ್ಷೇತ್ರಕ್ಕೆ ಒದ್ದಾಡ್ತಾರೆ ಇವತ್ತು. ಆಮೇಲೆ ಇನ್ನೊಂದು ಕ್ವಶನ್ ಮಾಡ್ತಾ ಇದ್ದೀನಿ, ಏನು ಪಂಚ ಗ್ಯಾರಂಟಿ ಸ್ಕೀಮ್ನಲ್ಲಿ ಇವತ್ತೇನು ನೀವು ಹೇಳ್ತಾ ಇಲ್ಲ, ನಿಮ್ಮ ರಾಜ್ಯ ನಾಯಕರು ನಾಳೆ ಒಂದು ಘೋಷಣೆ ಮಾಡಲಿ, ಯಾರ್ಯಾರು ಪಂಚ ಗ್ಯಾರಂಟಿಯಲ್ಲಿ BJPಯಲ್ಲಿ ಕಾರ್ಯಕರ್ತರು ತೊಗೊಂಡ್ರೆ ಹೆಣ್ಮಕ್ಳಲ್ಲ, ನಾಳೆಯಿಂದ ಯಾರು ಬಸ್ಸಲ್ಲಿ ಹೊರಡ್ಬಾರ್ರಿ ಅಂತ ಒಂದು ಕರೆ ಕೊಡಲಿ, ನಾವು ಒಪ್ಕೊಂತೀವಿ ಅವ್ರನ್ನ. ಯಾರ್ದು ಸಿದ್ದರಾಮಯ್ಯ ಅವ್ರ ಮನೆಯಿಂದ ಕೊಡ್ತಾ ಇದ್ದಾರಾ, DK ಶಿವಕುಮಾರ್ ಅವ್ರ ಮನೆಯಿಂದ ಕೊಡ್ತಿದ್ದಾರಾ? ಸರ್ಕಾರದ ರೇಷಮೆ, ಸರ್ಕಾರ ದುಡ್ಡು ನಾವು ಕಟ್ಟಂತ ಕಂದಾಯ ಟ್ಯಾಕ್ಸ್ ಗಳಿಂದ ಕೊಡ್ತಾ ಇರೋದು. ಸಿದ್ದರಾಮಯ್ಯ ಅವ್ರ ಮನೆಯಿಂದ ಕೊಡ್ತಿಲ್ಲ. ಹೌದು, ಸರ್ಕಾರ ಯಾರ್ದು ಸರ್? ಸರ್ಕಾರ ಯಾರ್ದು? ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಸರ್ಕಾರ ಯಾರ್ದು? ಈಗ ಬ್ರಿಡ್ಜ್ ಮಾಡಿದೀವಿ, ಏರ್ಪೋರ್ಟ್ ಮಾಡಿದೀವಿ ಅಂತಾರಲ್ಲ, ಯಡಿಯೂರಪ್ಪನ ಆಸ್ತಿ ಮಾಡಿದಾರ, ರಾಘವೇಂದ್ರ ಲೇಔಟ್ ಮಾಡಿದಾರ, ಅದು ಸರ್ಕಾರ ದುಡ್ಡೇ. ಸರ್ಕಾರ ಯಾಕೆ ಸ್ವತಂತ್ರ ಭಾರತದ 70 ವರ್ಷದಲ್ಲಿ ಆಗ್ಲಿದಂತ ಅಭಿವೃದ್ಧಿ ಈ ರಾಘಣ್ಣ 3 ಸಲ MP ಆಗಿದಾಗ ಆಗಿದೆಯಲ್ಲ? ಸ್ವತಂತ್ರ ಭಾರತದ ಆಗ್ಲಿದಂತ ಕೆಲಸ ಮಾಡಿದ್ರಲ್ಲ ಇಷ್ಟು ವರ್ಷ ಯಾಕೆ? ಏರ್ಪೋರ್ಟ್ ಮಾಡಿದಾರ ತಾನೆ. ಏರ್ಪೋರ್ಟ್ ಯಾರಪ್ಪನ ಮನೆ? ಏರ್ಪೋರ್ಟ್ ಮಾಡಿರೋದು ಯಾರಪ್ಪನ ದುಡ್ಡು? ಒಂದು ಕಡೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಅಂತ ಹೇಳ್ತಾರೆ, BJP ಅವರು ಮೋದಿ ಅಂತ ಹೇಳ್ತಾರೆ. ಈ ಬಾರಿ ಶಿವಮೊಗ್ಗ ತ್ರಿಕೋನ ಸ್ಪರ್ಧೆಗಳಲ್ಲಿ ಯಾವುದೇ ಅನುಮಾನವಿಲ್ಲ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.